ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ಕೋಲಾರ ಅಂತರಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ, ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಬಸವಂಬ ಇಲ್ಲಿ ಯಾವಾಗಲೂ ನೀರು ಬೀಳ್ತಾ ಇರುತ್ತೆ ನೀಟೆ. ಬರ್ತಣ ಬಾಯಿ ಬೆಳೀತಾ ಇಲ್ಲ, ಯಾವಾಗಲೂ ನೀರು ಬೀಳ್ತಾ ಇರುತ್ತೆ. ಎಷ್ಟೇ ಬೇಸಿಗೆ ಇರಲಿ ಮಳೆಗಾಲ ಇರಲಿ ಯಾವುದೇ ಇರಲಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ತಪಸ್ ಮಾಡಿರೋ ಜಾಗ ಇದು. ಒಬ್ಬ ಋಷಿ ಹೋಗ್ಬಿಟ್ಟು ಉತ್ತರ ಕಾಶಿಗೆ ಹೋಗಿ ಗಂಗಾ ಜಲ ಎತ್ಕೊಂಡು ಈ ಅಪ್ಪನಿಗೆ ಅಭಿಷೇಕ ಮಾಡ್ತಾ ಇದ್ರು. ಅವಾಗ ಅಭಿಷೇಕ ಮಾಡ್ತಾ ಇದ್ದಾಗ ಆ ಗಂಗಾ ಜಲ ಎತ್ಕೊಂಡು, ನೀನು ಭಕ್ತಿ ನಾನು ಮೆಚ್ಕೊಂಡಿದ್ದೀನಪ್ಪ, ನೀನು ಇಷ್ಟು ದೂರ ಯಾಕೆ ಬರ್ತೀಯ, ನೀನು ಇರೋ ಜಾಗಕ್ಕೆ ನಾನು ಬರ್ತೀನಿ ನಡಿ ಅಂತ ಹೇಳಿದ್ರು. ಅವಾಗ ಆ ಋಷಿ ಇದ್ಕೊಂಡು, ನೀನು ಬರೋದು ಏನು ಗ್ಯಾರಂಟಿ, ಯಾವ ಮಾರ್ಗದಲ್ಲಿ ಬರ್ತೀಯ ನೀನು ಅಂತ ಕೇಳಿದ ಋಷಿ. ಕೇಳಿದ್ದಕ್ಕೆ ಆ ಗಂಗಾ ಜಲ ಎತ್ಕೊಂಡು, ನೀನು ಕೊರಳಲ್ಲಿದೆಯಲ್ಲ ರುದ್ರಾಕ್ಷಿನೂ ಒಂದು ನಿಂಬೆ ಹಣ್ಣು ಇದು ಪೂಜೆ ಮಾಡಿ ಗಂಗಾ ಜಲದಲ್ಲಿ ಹಾಕ್ಬಿಟ್ಟು ನೀನು ಇಲ್ಲಿಂದ ಅಲ್ಲಿ ಹೋಗೋಷ್ಟರೊಳಗೆ ನಾನು ಗಂಗಾ ಜಲ ಅಲ್ಲಿ ಬರ್ತೀನಿ ಅಂತ. ಆತ್ಮ ಅಲ್ಲಿಂದ ಇಲ್ಲಿಗೆ ಬರೋಷ್ಟರೊಳಗೆ ಈ ಬಸವನ ಬಾಯಲ್ಲಿ ನೀರು ಬರ್ತಾ ಇದೆ. ಅಂತರ ಮಾರ್ಗದಲ್ಲಿ ಬರ್ತಕ್ಕಂಥ ನೀರಿಗಾಗಿ ಅಂತರಗಂಗೆ ಅಂತ